ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನಕ್ಕೆ. ಈಗಾಗಲೇ ತಮ್ಲೈನಾಗ ನೋಡಿರ್ತೀರಿ. SSB ಡಿಪಾರ್ಟ್ಮೆಂಟ್ ಒಳಗ ಅಂದ್ರ ಸಶಸ್ತ್ರ ಸೀಮಾ ಬಲ ಇಲಾಖೆದೊಳಗ ಕಾಲ್ಫರ್ಮ್ ಆಗೈತ್ರಿ. SSB ಅಂತಂದ್ರ ಭಾರತದ ಸರ್ಕಾರದ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ಪ್ರತಿಷ್ಠಿತ ಸಶಸ್ತ್ರ ಪಡೆಯಾಗಿದೆ. ಆದ್ದರಿಂದ ಇದರ ಹೆಸರನ್ನು ಉಲ್ಲೇಖಿಸುವುದು ವೃತ್ತಿಪರವಾಗಿ ಕಾಣ್ತತಿ. ಇದಕ್ಕೆ SSB ಅಂತ ಕರೀತಾರ. ಈ ವಿಡಿಯೋ ಲೆಂತ್ ಆಗಬಹುದು. ಹಂಗೇನಾರ ನಿಮ್ಗ ಲೆಂತ್ ಅನ್ಸಿದ್ರಪ್ಪ ಅಂದ್ರ ದಯವಿಟ್ಟು ವಿಡಿಯೋವನ್ನ ಕೊನೆ ತನಕನೂ ನೋಡ್ರಿ. ವಿಡಿಯೋವನ್ನ ಸ್ಕಿಪ್ ಮಾಡ್ಲಿಲ್ದಂಗ ಪೂರ್ತಿಯಾಗಿ ನೋಡ್ರಿ. ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ. ಹಂಗಿದ್ರೆ ಈ ವಿಡಿಯೋಕ್ಕ ಆದಷ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ಗೆ. ಹಂಗೇನಾರ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಈ ವಿಡಿಯೋನ ಕೊನೆ ತನಕನೂ ಯಾಕೆ ನೋಡ್ರಿ ಅಂತ ಹೇಳ್ತೀನಿ ಅಂದ್ರ, ಈ ವಿಡಿಯೋದಾಗ ಏನೇನು ತಿಳಿಸ್ಕೊಡ್ತೀನಿ ಅಂತಂದ್ರ, ಒಂದನೇದ್ದು ಹುದ್ದೆಗಳ ವಿವರ ಮತ್ತು ಖಾಲಿ ಇರುವ ಸ್ಥಾನಗಳು, ಅರ್ಹತಾ ಮಾನದಂಡಗಳು ಅಂದ್ರ ಎಲಿಜಿಬಿಲಿಟಿ ಅಂತಂದು, ಶೈಕ್ಷಣಿಕ ಅರ್ಹತೆಗಳು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತಂದು, ವಯೋಮಿತಿ ಮತ್ತು ಸಡಿಲಿಕೆ ಏಜ್ ಲಿಮಿಟ್ ಅಂಡ್ ರಿಲ್ಯಾಕ್ಸೇಷನ್ ಅಂತಂದು, ವೇತನ ಮತ್ತು ಸೌಲಭ್ಯಗಳು, ಆಯ್ಕೆಯ ಪ್ರಕ್ರಿಯೆಯ ಹಂತಗಳು ಅಂದ್ರ ಸೆಲೆಕ್ಷನ್ ಪ್ರೊಸೆಸ್ ಅಂತಂದು, 7th ಒನ್ ನೋಡ್ರಿ ಅರ್ಜಿ ಶುಲ್ಕ ಮತ್ತು ಸಲ್ಲಿಕೆ ಅಂತಂದು. ಈ ಎಲ್ಲ ಮುಖ್ಯವಾದ ಪಾಯಿಂಟ್ಸ್ ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನು ಆದಷ್ಟು ಶೇರ್ ಮಾಡ್ರಿ. ಇನ್ನೂ ಉದ್ಯೋಗದ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂಬರುವ ವಿಡಿಯೋದೊಳಗೆ ನಾನು ತಿಳಿಸ್ಕೊಡ್ತೀನಿ. ನೀವು ಮಾಡೋ ಲೈಕು, ಶೇರು, ಸಬ್ಸ್ಕ್ರೈಬ್ ದಿಂದ ನಮಗೊಂದು ಪ್ರೋತ್ಸಾಹ ಸಿಗ್ತೈತಿ. ಅದಕ್ಕೆ ದಯವಿಟ್ಟು ನೀವು ಶೇರ್ ಮಾಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ಇಲ್ಲಿ ಕೆಳಗೆ ಇಲ್ಲಿ ಟೇಬಲ್ ಕಾಣ್ತಕ್ಕಂತ ಇಲ್ಲಿ ಒಂದನೇದ್ದು ಹುದ್ದೆಗಳ ವಿವರ ಮತ್ತು ಖಾಲಿ ಇರುವ ಸ್ಥಾನಗಳು. ಈ ಸ್ಲೈಡ್ ನೋಡ್ರಿ ಒಂದೊಂದು ಪಾಯಿಂಟ್ಸ್ ಗಳ ಬಗ್ಗೆ ವಿವರಣೆ ಕೊಡ್ಕೊಂತ ಹೋಗ್ತಾನೆ. ಫಸ್ಟ್ ಒಂದು ನೋಡ್ರಿ ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟು ಕರೆದಾರ ಅಂತಂದ್ರೆ 827 ಹುದ್ದೆಗಳನ್ನ ನೇಮಕಾತಿ ಮಾಡ್ಯಾರ. ಮುಖ್ಯ ಹುದ್ದೆಗಳು ಈ ಕೆಳಗಿನಂತಿವೆ. ಡ್ರೈವರ್ ಹುದ್ದೆಗಳು ನೋಡ್ರಿ ಪುರುಷರಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತತಿ. 553 ಡ್ರೈವರ್ ಹುದ್ದೆಗಳು ಅದಾವು. ವೆಟರ್ನರಿ ಹುದ್ದೆಗಳು 34 ಅದಾವು. ವಾಷರ್ ಮ್ಯಾನ್ ಹುದ್ದೆಗಳು 74 ಅದಾವು. 4th ಪಾಯಿಂಟ್ ಹೋಗಕ್ಕಿಂತ ಮುಂಚೆ ನಿಮಗೊಂದು ವಿಷಯ ತಿಳಿಸ್ತೀನಿ. ಇದು ಕಾಯಂ ಕೆಲಸ ಇರ್ತತೆ ಇಲ್ಲ ಅನ್ನೋದು ಆ ಪಾಯಿಂಟ್ ಬರ್ತಿದ್ದೆ ನಾನು. ದಯವಿಟ್ಟು ಇದೊಂದು ಆಡ್ ಮಾಡ್ಕೊಳ್ರಿ. ಇದನ್ನು ಕೊನೆಗೆ ನಾವು ತಿಳಿಸ್ತೀನಿ. ನೆಕ್ಸ್ಟ್ ಒಂದು ನೋಡ್ರಿ 4th ಪಾಯಿಂಟ್ ಬರ್ರಿ. ಇತರ ಹುದ್ದೆಗಳು ಗಾರ್ಡ್ನರ್ ಅಂತಂದು 41 ಹುದ್ದೆಗಳು ಕರೆದಾರ. ಕಾಪ್ಲರ್ ಅಂತಂದು 25 ಹುದ್ದೆಗಳು ಕರೆದಾರ. ಟೈಲರ್ 41 ಹುದ್ದೆಗಳು. ಬಾರ್ಬರ್ 43 ಹುದ್ದೆಗಳು. ಕಾರ್ಪೆಂಟರ್ 7 ಹುದ್ದೆಗಳು. ವಾಟರ್ ಕ್ಯಾರಿಯರ್ 5 ಮತ್ತು ನರ್ಸಿಂಗ್ ಆರ್ಡರ್ಲಿ. ವೇತನ ಶ್ರೇಣಿ ನೋಡ್ರಿ 21,200 ರಿಂದ 69,100 ಮಟನು ಇರ್ತದೆ. ನೆಕ್ಸ್ಟ್ ಒಂದು ಸ್ಲೈಡ್ 2 ನೋಡ್ರಿ ಅರ್ಹತಾ ಮತ್ತು ಮಾನದಂಡಗಳು ಎಲಿಜಿಬಿಲಿಟಿ ಅಂತಂದು ಬರ್ತತಿ. ವಯೋಮಿತಿ ಅಂತಂದು ಡ್ರೈವರ್ ಮತ್ತು ವೆಟರ್ನರಿ ಅವರಿಗೆ ಎಷ್ಟು ವಯೋಮಿತಿ ಇರ್ಬೇಕಪ್ಪ ಅಂತಂದ್ರೆ 18 ರಿಂದ 27 ವರ್ಷಗಳು ಇರಬೇಕು. ಆಮೇಲೆ ಕಾರ್ಪೆಂಟರ್ಗೆ 18 ರಿಂದ 25 ವರ್ಷಗಳು ಇರಬೇಕು. ಇತರ ಟ್ರೇಡ್ಗಳಿಗೆ ಅಂದ್ರೆ ಗಾರ್ಡನರ್, ವಾಷರ್ ಮ್ಯಾನ್ ಇತ್ಯಾದಿ ಇವುಗಳಿಗೆ 18 ರಿಂದ 23 ವರ್ಷಗಳು ಆಗಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಶೈಕ್ಷಣಿಕ ಅರ್ಹತೆ ಸಾಮಾನ್ಯವಾಗಿ ಎಲ್ಲಾ ಹುದ್ದೆಗಳಿಗೆ 10ನೇ ತರಗತಿ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರ್ಬೇಕು. ಆಮೇಲೆ ಡ್ರೈವರ್ ಹುದ್ದೆಗಳಿಗೆ ನೋಡ್ರಿ ಭಾರಿ ವಾಹನದ ಚಾಲನಾ ಪರವಾನಗಿ ಇರಬೇಕು. ಅಂದ್ರ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನರ್ಸಿಂಗ್ ಹುದ್ದೆಗಳವರಿಗೆ ಪ್ರಥಮ ಚಿಕಿತ್ಸೆ ಪ್ರಮಾಣ ಪತ್ರ ಮತ್ತು 1 ವರ್ಷದ ಅನುಭವದ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ಸ್ಲೈಡ್ 3 ಒಳಗೆ ನೋಡ್ರಿ ಏನಪ್ಪಾ ಅಂದ್ರ ಶೈಕ್ಷಣಿಕ ಅರ್ಹತೆಗಳು ಅಂತಂದು ಆ ಪಾಯಿಂಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತಂದು ಈ ಪಾಯಿಂಟ್ಸ್ ನೋಡ್ರಿ ಮೇಲ್ಗಡೆ ಶೈಕ್ಷಣಿಕ ಅರ್ಹತೆ ಪಾಯಿಂಟ್ಸ್ ವಿವರಿಸಿದೇನಲ್ಲ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಾಹಿತಿ ಐತಿ ಇದ್ರಾಗ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಲಿಲ್ದಂಗ ಸಂಪೂರ್ಣವಾಗಿ ನೋಡ್ರಿ. ನಾ ಹೇಳ್ತಕ್ಕಂಥ ವಿವರಣೆ ನಿಮ್ಗೆ ಸ್ಪೀಡ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋವನ್ನ ಪಾಸ್ ಮಾಡಿ ಓದ್ರಿ. ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿತೈತಿ. ನೋಡ್ರಿ ಇಲ್ಲಿ 10ನೇ ತರಗತಿಯಲ್ಲಿ ವಿಜ್ಞಾನ ಮುಖ್ಯ ವಿಷಯವಾಗಿರಬೇಕು ಮತ್ತು ಪ್ರಾಣಿ ಚಿಕಿತ್ಸೆಯಲ್ಲಿ 1 ವರ್ಷದ ಅನುಭವದ ಹೊಂದಿರಬೇಕು. ನೋಡ್ರಿ ಇತರ ಟ್ರೇಡ್ಗಳು ಅದಾವಲ್ರಿ ಟೈಲರ್ ಆಗಿರ್ಬೋದು, ಕುಕ್ ಆಗಿರ್ಬೋದು, ಎಕ್ಸೆಟ್ರಾ ಇನ್ನು ಮುಂತಾದವುಗಳು ಆಗಿರಬಹುದು. ಇವುಗಳಿಗೆ 10ನೇ ತರಗತಿಯೊಂದಿಗೆ ಸಂಬಂಧಿತ ಟ್ರೇಡ್ಗಳ ಅದಾವಲ್ರಿ ಆ ಟ್ರೇಡ್ಗಳ 2 ವರ್ಷದ ಕೆಲಸದ ಅನುಭವ ಹೊಂದಿರಬೇಕು ಅಥವಾ ITI ಪ್ರಮಾಣ ಪತ್ರ ಹೊಂದಿರಬೇಕು. ಮತ್ತು ನರ್ಸಿಂಗ್ ಆರ್ಡರ್ಲಿನವರು 10ನೇ ತರಗತಿ ಮತ್ತು ಪ್ರಮಾಣ ಪತ್ರದ ಜೊತೆಗೆ ಒಂದು ಅಂದ್ರ ಸರ್ಟಿಫಿಕೇಟ್ ಜೊತೆಗೆ ಆಸ್ಪತ್ರೆಯಲ್ಲಿ 1 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಸ್ಲೈಡ್ ನಂಬರ್ 4 ನೋಡ್ರಿ ವಯೋಮಿತಿ ಮತ್ತು ಸಡಿಲಿಕೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಏಜ್ ಲಿಮಿಟ್ ಮತ್ತು ರಿಲ್ಯಾಕ್ಸೇಷನ್ ಇಷ್ಟಿರ್ಬೇಕು. ನೋಡ್ರಿ ಸಾಮಾನ್ಯವಾಗಿ ವಯೋಮಿತಿ ಹುದ್ದೆಗಳಿಗೆ ಅನುಗುಣವಾಗಿ ಎಷ್ಟಿರಬೇಕು ಅಂದ್ರೆ 18 ರಿಂದ 27 ವರ್ಷಗಳು ಒಳಗಿರಬೇಕು. SC/ST ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತಿ. OBC ದವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತಿ. ಮಾಜಿ ಸೈನಿಕರು
ಸೇವಾ ಅವಧಿಯನ್ನು ಕಳೆದ ನಂತರ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರ್ತತಿ. ಇದು ವಯೋಮಿತಿ ಮತ್ತು ಸಡಿಲಿಕೆಯ ವಿವರಣೆ. ನೆಕ್ಸ್ಟ್ ಸ್ಲೈಡ್ 5 ನೋಡ್ರಿ. ವೇತನ ಶ್ರೇಣಿ ಮತ್ತು ಸೌಲಭ್ಯಗಳು ನಿಮಗ 21,700 ದಿಂದ 69,100 ಮಟನು, 100 ದಿಂದ 200 ಮಟನು ನಿಮಗೇನು ವೇತನ ಶ್ರೇಣಿ ಸಿಗ್ತೈತಿ. ಆಮೇಲೆ ಕೇಂದ್ರ ಸರ್ಕಾರದ ನಿಯಮಾನುಸಾರ ಎಲ್ಲಾ ಅಲೋವೆನ್ಸಸ್ ಇರ್ತತಿ. ನೆಕ್ಸ್ಟ್ ಸ್ಲೈಡ್ ನೋಡ್ರಿ 6th ಅಂತ ಆಯ್ಕೆಯ ಪ್ರಕ್ರಿಯೆ ಹಂತಗಳು ಅಂದ್ರ ಸೆಲೆಕ್ಷನ್ ಪ್ರೊಸೆಸ್ ಅಂತಂದ 4 ಹಂತದೊಳಗ ಸೆಲೆಕ್ಷನ್ ಪ್ರೊಸೆಸ್ ಇರ್ತತಿ. ಅವು ಯಾವಪ್ಪ ಅಂತಂದ್ರ ಒಂದೇದ್ ನೋಡ್ರಿ ದೈಹಿಕ ದಕ್ಷತಾ ಪರೀಕ್ಷೆ ಅಂತಂದು ಅದ್ರೊಳಗ ನೋಡ್ರಿ ಆ ಪಾಯಿಂಟ್ ಒಳಗ ಕೆಳಗಡೆ ಪುರುಷರು 24 ನಿಮಿಷದೊಳಗೆ 4.8 ಕಿಲೋಮೀಟರ್ ಓಡಬೇಕು ಮತ್ತು ಮಹಿಳೆಯರು 18 ನಿಮಿಷದಾಗ 2.4 ಕಿಲೋಮೀಟರ್ ಓಡಬೇಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡ್ರಿ ಇದ್ರೊಳಗ ದೈಹಿಕ ಗುಣಮಟ್ಟದ ಪರೀಕ್ಷೆ ಅಂದ್ರ PST ಅಂತಂದು ಎತ್ತರ ಮತ್ತು ಎದೆಳೆತಿಯ ಪರೀಕ್ಷೆ ಮಾಡಲಾಗುತ್ತದೆ. ನೋಡ್ರಿ ಇಲ್ಲಿ ಉದಾಹರಣೆ ಹೇಳಬೇಕಂತಂದ್ರ ಡ್ರೈವರ್ ಆಗಿರಬಹುದು ಮತ್ತು ವೆಟರ್ನರಿ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 170 ಸೆಂಟಿಮೀಟರ್ ಎತ್ತರ ಇರಬೇಕು. ನೆಕ್ಸ್ಟ್ ಇದ್ರೊಳಗ ಥರ್ಡ್ ಪಾಯಿಂಟ್ ನೋಡ್ರಿ ಲಿಖಿತ ಪರೀಕ್ಷೆ ಇರ್ತತಿ ಅಂದ್ರ CBT ಟೆಸ್ಟ್ ಇರ್ತತಿ. ಅದು 2 ತಾಸು ಟೈಮಿಂಗ್ಸ್ ಇರ್ತತಿ. ಎಷ್ಟು ಮಾರ್ಕ್ಸಿಗೆ ಅಂದ್ರ 100 ಮಾರ್ಕ್ಸಿಗೆ ಇರ್ತತಿ. ಸಬ್ಜೆಕ್ಟ್ಗಳು ನೋಡ್ರಿ ಯಾವ್ಯಾವ ಇರ್ತಾವ ಅಂತಂದ್ರ ಒಂದನೇದ್ದು ಸಾಮಾನ್ಯ ಜ್ಞಾನ, ಎರಡನೇದ್ದು ಗಣಿತ, ಮೂರನೇದ್ದು ರೀಸನಿಂಗ್ ಮತ್ತು ಇಂಗ್ಲಿಷ್ ಇರ್ತತಿ ಅಥವಾ ಹಿಂದಿ ಇರ್ತತಿ. ಫೋರ್ತ್ ಒನ್ ನೋಡ್ರಿ ಇದರೊಳಗ ಕೌಶಲ್ಯ ಪರೀಕ್ಷೆ ಮತ್ತು ಸ್ಕಿಲ್ ಟೆಸ್ಟ್ ಅಂತ ಇರ್ತತಿ. ಈ ಟೆಸ್ಟ್ ಕನಿಷ್ಠ 50 ಅಂಕಗಳಿಗೆ ನಡೆಯುವ ಅರ್ಹತಾ ಪರೀಕ್ಷೆಯ ಮಾಹಿತಿ ಆಗಿರ್ತತಿ. ಕನಿಷ್ಠ 60% ಅಂಕಗಳನ್ನು ತಗೋಬೇಕಿದ್ರೊಳಗ. ಇವು 4 ಹಂತಗಳು. ಆಯ್ಕೆಯ ಪ್ರಕ್ರಿಯೆ ಹೆಂಗಾಕೈತಿ ಅನ್ನೋದು. ನೆಕ್ಸ್ಟ್ ನೋಡ್ರಿ 7th ಪಾಯಿಂಟ್ ಅರ್ಜಿ ಸಲ್ಲಿಸುವುದು ಹೇಗೆ ನೋಡ್ರಿ. ಇಲ್ಲಿ https recruitment.ssp.government.in ಅಂತ ಡಿಸ್ಕ್ರಿಪ್ಷನ್ ನಾಗ ನಿಮ್ಗ ವೆಬ್ಸೈಟ್ ಲಿಂಕ್ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ರಿ. ಮುಖ್ಯವಾಗಿ ನಿಮಗ ಈ ಅರ್ಜಿ ಸಲ್ಲಿಸೋದು ಯಾವಾಗ ಪ್ರಾರಂಭ ಆಕೈತಿ ಅಂತಂದ್ರ ಈ ಪ್ರಕಟಣೆಯು ಮಾರ್ಚ್ 21ರಿಂದ ಅಂದ್ರೆ ಇವತ್ತಿಂದ ಪ್ರಾರಂಭ ಆಕೈತಿ ಅಂತಂದು ತಿಳಿಸ್ಯಾರ. ಹಂಗೇನಾರ ಸರ್ವರ್ ಪ್ರಾಬ್ಲಮ್ ಇದ್ರಪ್ಪ ಅಂದ್ರೆ ಡೇಟ್ ಮುಂದೆ ಹೋಗತಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ಏಪ್ರಿಲ್ 19 ಅಥವಾ 20ಕ್ಕೆ ಅರ್ಜಿ ಸಲ್ಲಿಸುವುದು ಕೊನೆಯ ದಿನಾಂಕ ಇರ್ತತಿ. ನೆಕ್ಸ್ಟ್ ಇದ್ರೊಳಗ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಅರ್ಜಿ ಶುಲ್ಕ ಎಷ್ಟು ಇರ್ತತಿ ಅಂತಂದ್ರ ಸಾಮಾನ್ಯ ವರ್ಗ, UR, ಜನರಲ್, EWS ಮತ್ತು OBC ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100 ರೂಪಾಯಿ ಇರ್ತತಿ. SC, ST ಮತ್ತು ಮಾಜಿ ಸೈನಿಕರು ಮತ್ತು ಎಲ್ಲಾ ವರ್ಗದ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ಇರ್ತತಿ, ಏನು ಇರೋದಿಲ್ಲ. ಪಾವತಿಸುವ ವಿಧಾನ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ನಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅಂತಂದ್ರ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಚಲನ್ ಮುಖಾಂತರ ಪಾವತಿಸಬಹುದು. ಮುಖ್ಯವಾಗಿ ನೀವು ಏನ್ ತಿಳ್ಕೊಳ್ಬೇಕಪ್ಪ ಅಂತಂದ್ರ ಇದು ಕಾಯಂ ಕೆಲಸನ ಅಂತಂದ ಅಂದ್ರ ಪೋಸ್ಟ್ಸ್ ಆರ್ ಟೆಂಪರವರಿ ಬಟ್ ಲೈಕ್ಲಿ ಟು ಕಂಟಿನ್ಯೂ. ಈ ಕೆಳಗಡೆ ಇರ್ತಕ್ಕಂಥ ಪಾಯಿಂಟ್ಸ್ ನೋಡ್ರಿ. ನೇಮಕಾತಿ ಸಮಯದಾಗ ಈ ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಪರಿಗಣಿಸ್ತಾರಂತ. ಕೇಂದ್ರ ಸರ್ಕಾರದ ಬಹುತೇಕ ಸಶಸ್ತ್ರ ಪಡೆಗಳ ನೇಮಕಾತಿ ಒಳಗ ಸಾಮಾನ್ಯ ನಿಯಮಗಳಿರ್ತತಿ. ಇದು ಮುಂದುವರಿಯುವ ಸಾಧ್ಯತೆ ಇರ್ತತೆ ಇಲ್ಲೋ. ಇವುಗಳು ದೀರ್ಘಕಾಲದವರೆಗೂ ಮುಂದುವರಿತಾವಂತ. ಸಾಮಾನ್ಯವಾಗಿ ಪ್ರೊಬೇಷನರಿ ಪೀರಿಯಡ್ ಅಂತಂದು ಇರ್ತತಿ ಈ ಕೆಲಸದ್ದು. ಈ ಪೀರಿಯಡ್ ಆದ್ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳನ್ನು ಸೇವೆಯಲ್ಲಿ ಮುಂದುವರಿಸಲಾಗುತ್ತದೆ ಮತ್ತು ಕಾಯಂ ನೌಕರರಂತೆ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಂತ ನೋಡ್ರಿ. ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಕೇಳಿರಿ ಅಂತಂದು ಭಾವಿಸ್ತೇನೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೇನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ.